ಕೊನೆಯ ಶನಿವಾರದಂದು ಮಕ್ಕಳ ಪಾರ್ಲಿಮೆಂಟಿನ ಸದಸ್ಯರು ಬರ್ರಾದ ಪ್ರಸಿದ್ಧ ಸಮುದ್ರ ತೀರದ ವಿಮಾನ ನಿಲ್ದಾಣದಲ್ಲಿ ಸೇರಿದ್ದರು. ಇಂದು ಅವರು ತಮ್ಮ ಗೆಳೆಯರನ್ನು ಮತ್ತು ಬಂಧುಗಳನ್ನು ಬೀಚ್ ಶುಚಿ ಮಾಡುವ ಉದ್ದೇಶದಿಂದ ಆಹ್ವಾನಿಸಿದ್ದರು. ಎಂಸಿಪಿ ಸದಸ್ಯರು ಹಾಗೂ ಅವರಿಗೆ ಸಹಾಯ ಮಾಡಲು ಬಂದವರು ಬಹು ಶೀಘ್ರವಾಗಿ ಬೀಚಿನ ಉದ್ದಕ್ಕೂ ಹರಡಿಕೊಂಡು ನಿಂತರು. ಈ ಯೋಜನೆ ಅನೇಕ ರೀತಿಯಲ್ಲಿ ಪ್ರಯೋಜನಕರವಾಗಿತ್ತು. ಮೊದಲನೆಯದಾಗಿ ಅದು ಬೀಚನ್ನು ಶುಚಿಯಾಗಿ, ಸುರಕ್ಷಿತವಾಗಿ ಹಾಗೂ ಹೆಚ್ಚು ಆಕರ್ಷಕವಾಗಿ ಇಡುತ್ತದೆ. ಎರಡನೆಯದಾಗಿ, ಸ್ಥಳೀಯ ಪರಿಷತ್ತು ಬೀಚಿನಿಂದ ಹೊರಗೆ ತೆಗೆದುಹಾಕುವ ವ್ಯರ್ಥವಾದ ಪದಾರ್ಥಗಳಿಗಾಗಿ ಅವರಿಗೆ ಚೀಲಕ್ಕಿಷ್ಟು ಅಂತ ಹಣ ಕೊಡುತ್ತದೆ. ಮಕ್ಕಳ ಪಾರ್ಲಿಮೆಂಟನ್ನು ನಡೆಸಲು ಹಣ ಬೇಕಾಗುತ್ತದೆ. ಈ ರೀತಿ ಪಡೆಯುವ ಹಣ ಅದರ ಖರ್ಚು ವೆಚ್ಚಗಳಿಗಾಗಿ ಉಪಯೋಗಕ್ಕೆ ಬರುತ್ತದೆ. ಮೂರನೆಯದಾಗಿ, ಪ್ರತಿಯೊಬ್ಬ ಸದಸ್ಯರು ಜಾನ್ ಮಾಯರ್ ಟ್ರಸ್ಟ್ ಕಡೆಯಿಂದ ಬಹುಮಾನ ಪಡೆಯುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಈ ಉದ್ದೇಶಕ್ಕಾಗಿ ಕೂಡ ಅವರು ಮಾಡುತ್ತಿರುವ ಕೆಲಸದಿಂದ ಅನುಕೂಲವಾಗುತ್ತದೆ. ಬೀಚಿನ ಮೇಲಿರುವ ಕಸಕಡ್ಡಿಗಳನ್ನು ಹಾಗೂ ಬೇಡವಾದ ಪದಾರ್ಥಗಳನ್ನು ಸಂಗ್ರಹಿಸಿ ಗುಡ್ಡೆ ಹಾಕಲು ಹೆಚ್ಚು ಸಮಯವೇನೂ ಹಿಡಿಯುವುದಿಲ್ಲ. ಮಧ್ಯಾಹ್ನ ಪಿಕ್ನಿಕ್ ಲಂಚಿನ ಸಮಯವಾಗಿರುತ್ತದೆ. ಆಗ ಇಡೀ ತಂಡ ಫೋಟೋ ತೆಗೆಸಿಕೊಳ್ಳುತ್ತದೆ. ತಾವು ಮಾಡಿದ ಕೆಲಸವನ್ನು ಫೋಟೋಗಳ ಮೂಲಕ ದಾಖಲಿಸಿಕೊಳ್ಳುತ್ತದೆ. ಆನಂತರ ಬೇಡದ ಎಲ್ಲ ಪದಾರ್ಥಗಳನ್ನು ಬೀಚಿನಿಂದ ದೂರ ಸಾಗಿಸಬೇಕಾಗುತ್ತದೆ. ಎಂಸಿಪಿಗಳು ತಮ್ಮ ಸಹಾಯಕರು ಮಾನವ ಸರಪಳಿ ಮಾಡಿಕೊಂಡು ಕೆಲಸವನ್ನು ಅಚ್ಚುಕಟ್ಟಾಗಿ ಬೇಗ ಮುಗಿಸುತ್ತಾರೆ. ಮಧ್ಯಾಹ್ನದ ಚಟುವಟಿಕೆಗಳು ನಾರ್ತ್ ಬೇ ಸಮುದಾಯ ಭವನದ ಒಳಾಂಗಣದಲ್ಲಿ ನಡೆಯುತ್ತವೆ. ಎಂಸಿಪಿಗಳು ತಮ್ಮ ಮುಖ್ಯವೆನಿಸಿದ ಸಂಗತಿಗಳನ್ನು ಕಂಡುಕೊಳ್ಳಲು ಹಲವಾರು ಸೃಜನಾತ್ಮಕ ಕಲಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಇಲ್ಲಿ ಪ್ರತಿಯೊಬ್ಬ ಸದಸ್ಯನು ತಾನು ಸ್ವಂತ ಕೃತಿಯೊಂದನ್ನು ನಿರ್ಮಿಸುತ್ತಾನೆ. ತದನಂತರ ಅದು ಸಾಮೂಹಿಕ ಕಲಾ ಚಟುವಟಿಕೆಯ ಒಂದು ಭಾಗವಾಗುತ್ತದೆ. ಸಣ್ಣ ಪದಾರ್ಥಗಳನ್ನು ಬಳಸಿ ಪ್ರತಿಯೊಬ್ಬ ಎಂಸಿಪಿ ಪಕ್ಷಿಯೊಂದರ ಆಕೃತಿಯನ್ನು ತಯಾರಿಸುತ್ತಾನೆ. ಅದು ಅವನ ಪಾಲಿಗೆ ವಿಶೇಷವಾದ ಅರ್ಥ ಹೊಂದಿರುತ್ತದೆ. ಬೀಚಿನ ಮೇಲೆ ಸಂಗ್ರಹಿಸಿದ ಪದಾರ್ಥವನ್ನು ಕೂಡ ಇದಕ್ಕಾಗಿ ಬಳಸಿಕೊಳ್ಳಬಹುದು. ಇಲ್ಲಿಗೆ ಕೆಲಸ ಪೂರ್ಣವಾಗುವುದಿಲ್ಲ. ಬೆನ್ ಬೆಕಿಲಾದಲ್ಲಿ ಅಂತಿಮವಾಗಿ ಸಭೆ ಸೇರಿದಾಗ ಅವರು ಅದಕ್ಕೆ ಅಂತಿಮ ರೂಪ ನೀಡುತ್ತಾರೆ. ಆಗ ಮನೆಗೆ ಹಿಂದಿರುಗುವ ಸಮಯ. ಅದು ತುಂಬ ದೀರ್ಘವಾದ ದಿನ ಎನಿಸಿತ್ತು. ಆದರೆ ಅವರ ಕುಟುಂಬಗಳು ಅಂದು ಕಳೆದ ಸಮಯವನ್ನು ಮಲುಕು ಹಾಕುತ್ತಿದ್ದಾರೆ. ಇಂತಹ ಒಳ್ಳೆಯ ಸಮಯವನ್ನು ಮುಂದುವರಿಸಲು ಮತ್ತೆ ಸೇರುವ ನಿರೀಕ್ಷೆಯಲ್ಲಿದ್ದಾರೆ.